ಏಯ್ ಏ ಹಚ್ಚ ಆಡ ಅಂತೀನಿ ಹೋಯ್ತಾ ಓ ಇಡಿ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಶಿ ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲಿಗೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಈ ಬ್ಲಾಗಲ್ಲಿ ಯುಗಾದಿ ಪ್ರಿಪ್ರೇಷನ್ನು, ಶಾಪಿಂಗು ಮತ್ತು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಯುಗಾದಿನ ಅಂತ ಹೇಳ್ಬಿಟ್ಟು ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಪ್ರಮೋಷನ್ಸು ಮತ್ತು ಬ್ಯೂಟಿ ಬ್ಯುಸಿಲಿ ನಾನು ಈಗ ಈ ಯುಗಾದಿ ಹಬ್ಬಕ್ಕೆ ಹಪ್ಪಳ ಮತ್ತು ಸಂಡಿಗೆ ಮಾಡ್ತಾರಲ್ಲ ಅದನ್ನು ನಾವು ಇನ್ನೂ ಮಾಡೇ ಇಲ್ಲ. ಯಾಕಂದರೆ ಇವಾಗ 2 months ಸಮ್ಮರ್ ಹಾಲಿಡೇ ಇರೋದ್ರಿಂದ ಅವಾಗ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಪೆಂಡಿಂಗ್ ಇಟ್ಟಿದ್ದೀವಿ. ಅದಕ್ಕೋಸ್ಕರ ಒಂದು 8 ಸೇರು ಹಪ್ಪಳಕ್ಕೆ ಹಾಕಿದ್ದೀವಿ. ಅಕ್ಕಿನೆಲ್ಲ 3 ದಿವಸ ನೀರಲ್ಲಿ ನೆನೆಸಿಟ್ಟು 1 ದಿವಸ ಕಟ್ಟಿ 1 ದಿವಸ ಆರಿಸಿ ಅದನ್ನು ಮಿಷನಿಗೆ ಹಾಕ್ಸ್ಕೊಂಡ್ಬಂದು ಹಿಟ್ಟನ್ನು ಇಟ್ಕೊಂಡಿದ್ದೀವಿ. ಇವಾಗ ಹೇಗಿದ್ರು ಸಮ್ಮರ್ ಹಾಲಿಡೇಸ್ ಬಂದಾಗ ಹಪ್ಪಳನೆಲ್ಲ ಮಾಡ್ಬೋದು ಅಂತ ಹೇಳಿ ಇದು ಮಾಡಿದ್ದೀವಿ. ಅದಾದಮೇಲೆ ಈಗ ಯುಗಾದಿಗೆ ಶಾಪಿಂಗ್ ಅಂತ ಹೇಳಿಬಿಟ್ಟು ನಮ್ಮ ಹೊನ್ನಾಳಿಗೆ ಹೋಗಿದ್ವಿ. ಸೊ ಅಲ್ಲಿ ಎಲ್ಲ ಬಟ್ಟೆನೆಲ್ಲ ಪರ್ಚೇಸ್ ಮಾಡಿಕೊಂಡು ಮತ್ತು ಯುಗಾದಿಗೆ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ತಗೊಬಂದ್ವಿ. ಶುಕ್ರವಾರ ನೈಟು ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಅದಾದಮೇಲೆ ನಾವೇ ಮೆಹಂದಿನ ಹಾಕ್ಕೊಳ್ತಾ ಇದ್ವಿ. ನಮಗೆ ಅಷ್ಟು ಪರ್ಫೆಕ್ಟಾಗಿ ಮೆಹಂದಿನ ಹಾಕ್ಕೊಳಕ್ಕೆ ಬರಲ್ಲ, ಆದರೂ ಕೂಡ ಅಲ್ಪ ಸ್ವಲ್ಪ ಟ್ರೈ ಮಾಡಿಕೊಂಡು ಹಾಕ್ಕೊಂಡ್ವಿ. ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲರ ಕೈಯಲ್ಲೂ ಮೆಹಂದಿ ಕೂಡ, ನೀವು ನೋಡ್ತಾ ಇರ್ಬೋದು. ಸಗಣಿ ಪಚ್ಚಿ ಕರೆಕ್ಟ್ ಮಾಡೋದಕ್ಕೆ ವಾವ್, ಪೂಜೆ ನೋಡಲಿ ಸಖತ್ತಾಗಿ ಬಂದೈತೆ ಮೆಹಂದಿ ಮಾತ್ರ. ಅಲ್ಲ ಸಖತ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಶನಿವಾರ ಎಲ್ಲರೂ ಕೂಡ ಬೇಗ ಎದ್ದಿದ್ವಿ. ಅದಾದಮೇಲೆ ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಕೊಂಡು ರಂಗೋಲಿನ ಹಾಕ್ತಾಯಿತ್ತು ನಮ್ಮ ಚಿಕ್ಕಮ್ಮ. ಯುಗಾದಿ ಅಂದರೆ ಫಸ್ಟು ನಾವು ರಂಗೋಲಿನ ತುಂಬ ಚೆನ್ನಾಗಿ ಕ್ಲೀನಾಗಿ ಕಲರ್ಫುಲ್ಲಾಗಿ ಹಾಕ್ತೀವಿ. ಅದಾದಮೇಲೆ ಈ ಖರ್ಜೂರ ಮತ್ತು ಡ್ರೈ ಫ್ರೂಟ್ಸ್ನ ಸೇಲ್ ಮಾಡ್ತಾ ಬಂದಿದ್ದರು. ಸೊ 1 kgಗೆ 100 ರೂಪಾಯಿ ಇತ್ತು. 100 ರೂಪಾಯಿ ಅಲ್ಲ, 200 ರೂಪಾಯಿ ಇತ್ತು. ನಾವೊಂದು ಅರ್ಧ kg ಮತ್ತು ನಮ್ಮ ಚಿಕ್ಕಮ್ಮ ಒಂದು ಅರ್ಧ kgನ ತೊಗೊಂಡ್ವಿ. ಚೆನ್ನಾಗಿತ್ತು ಖರ್ಜೂರ. ಅದಾದಮೇಲೆ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪನ್ನು ಮನೆಗೆಲ್ಲ ಕಟ್ಟಿದೆ. ನಾನು ಮತ್ತು ನಮ್ಮ ಸಂಜು ಎಲ್ಲರೂ ಕೂಡ ಕಟ್ಟಿದ್ವಿ. ಅದಾದಮೇಲೆ ರಂಗೋಲಿ ಫೈನಲ್ ಆಗಿ ಈ ರೀತಿ ತುಂಬ ಚೆನ್ನಾಗಿ ಬಂದಿತ್ತು, ನೀವು ನೋಡ್ತಾ ಇರ್ಬೋದು. ಹಾಗೆ ಹೊಸ್ಲು ಬಾಗಿಲಿಗೆ ಮತ್ತು ರಂಗೋಲಿನೆಲ್ಲ ಹಾಕಿದ್ರು ನಮ್ಮ ಚಿಕ್ಕಮ್ಮ. ಇವತ್ತು ಚಂದ್ರ ಕಾಣಿಸ್ತೇನವ? ಇವತ್ತಲ್ಲ, ನಾಳೆ. ಶನಿವಾರ ನಾವು ಬೇವು ಬೆಲ್ಲನ ಮಾಡಿದ್ವಿ. ಸೊ ಹಾಗೆ ಒಂದು ಇನ್ಸ್ಟಾಗ್ರಾಮಿಗೆ ಹಾಕಲಿಕ್ಕೆ ಒಂದು ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಟೆರೆಸ್ ಮೇಲೆ ಬಂದಿದ್ವಿ. ಎಲ್ಲರೂ ಕೂಡ ಟ್ರೆಡಿಷನಲ್ಲಾಗಿ ರೆಡಿ ಆಗಿಬಿಟ್ಟು ಬಂದಿದ್ವಿ. ಇನ್ಸ್ಟಾಗ್ರಾಮಲ್ಲಿ ಈ ಒಂದು ರೀಲ್ಸ್ನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ನೆಕ್ಸ್ಟ್ ಡೇ ಅಂದರೆ ಭಾನುವಾರ ನಮ್ಮ ಚಿಕ್ಕಮ್ಮ ಇನ್ನೂ ಸಖತ್ತಾಗಿರೋ ರಂಗೋಲಿನ ಹಾಕಿದ್ರು. ಅದಾದಮೇಲೆ ನಮ್ಮಮ್ಮ ಬೆಳಗ್ಗೆನೇ ಹೋಳಿಗೆ ಮಾಡಿದರು. ಇನ್ನೊಂದು ಸಾರು ಮಾಡೋದೊಂದು ಬಾಕಿ ಇತ್ತು, ಹಾಗಾಗಿ ನಮ್ಮ ಅಜ್ಜಿ ಸಾರನ್ನ ಮಾಡ್ತಾಯಿತ್ತು. ಹಾಗೆ ನಮ್ಮ ಚಿಕ್ಕಮ್ಮ ಕೂಡ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇತ್ತು. ಅವರು ಕೂಡ ಹೋಳಿಗೆ ಸಾಂಬಾರನ್ನೆಲ್ಲ ಮಾಡಬೇಕಿತ್ತು, ಇನ್ನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ನಾನು ಕೂಡ ಹೋಗಿಬಿಟ್ಟು ಕೋಸಂಬರಿ ಮತ್ತು ವಡೆಗೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದೆ. ನಮ್ಮ ಅಜ್ಜಿ ಹೋಳಿಗೆನ ತಟ್ಕೊಡ್ತಾಯಿತ್ತು, ನಮ್ಮ ಆಂಟಿ ಅದನ್ನು ಇದು ಮಾಡಿ ಬೇಯಿಸ್ತಾಯಿತ್ತು. ಸೊ ಫೈನಲಿ ನಮ್ಮ ಚಿಕ್ಕಮ್ಮನ ಮನೇಲಿ ಹೋಳಿಗೆ ಸಾಂಬಾರು ರೆಡಿಯಾಗಿತ್ತು, ನಮ್ಮ ಮನೆಯಲ್ಲೂ ಕೂಡ ರೆಡಿಯಾಗಿತ್ತು. ಅಲ್ಲಿವರೆಗೂ ನಾವು ಊಟ ಕೂಡ ಮಾಡಿರಲಿಲ್ಲ. ಸಂಜೆ 4-5 ಗಂಟೆ ಆಗಿತ್ತು ಅನಿಸುತ್ತೆ. ನಾನು ನಮ್ಮ ಮನೇಲಿ ನೈವೇದ್ಯನ ಮಾಡ್ತಾಯಿದ್ದೆ. ನಮ್ಮ ಚಿಕ್ಕಮ್ಮನ ಮನೇಲಿ ಕೂಡ ನಮ್ಮ ಚಿಕ್ಕಮ್ಮ ನೈವೇದ್ಯನ ಮಾಡ್ತಾಯಿತ್ತು ದೇವರಿಗೆ.
ರೆಡಿ ಆಗಿ ಬರೋದು ಬಿಟ್ಟು ಸಣ್ಣ ಮಚ್ಚ ಹಾಕೊಂಡ್ರೆ ಕನ್ನಡಕ ಐಬ್ರೋ ಸಣ್ಣ ಮಚ್ಚ ಅವ್ನು ಹಾಕಣ್ಣ ನಾ ಕನ್ನಡ ಜಂಪ್ ಸೂಟನ ಹಾಕಂದಾಗ ಒಂದ್ಸರಿ ಟೆಸ್ಟ್ ಮಾಡ ವಿಡಿ ಫೋಟೋ ಓಡಿ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಟೆರೆಸ್ ಮೇಲೆ ಬಂದಿದ್ವಿ. ಟೆರೆಸ್ ಮೇಲೆ ಬಂದಾದಮೇಲೆ ಸ್ವಲ್ಪ ಫೋಟೋಸ್ನೆಲ್ಲ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಫೋಟೋಸ್ನೆಲ್ಲ ತಗೊಂಡು ಅದಾದಮೇಲೆ ಚಂದ್ರ ನೋಡಲಿಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ನಾನು ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ. ಇನ್ನೂ ಸೂರ್ಯ ಮುಳುಗಿರಲಿಲ್ಲ. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರು. ನೀವು ನೋಡ್ತಾ ಇರ್ಬೋದು ಬಿಲ್ಡಿಂಗ್ಗಳಲ್ಲಿ ನಿಂತ್ಕೊಂಡು ಜನ ನೋಡ್ತಾಯಿದ್ರು. ಸೊ ನಮ್ಮನೇಲೂ ಕೂಡ ನೋಡ್ತಾಯಿದ್ರು ಚಂದ್ರ ಕಾಣಿಸುತ್ತಾ ಅಂತ ಹೇಳಿಬಿಟ್ಟು. ನಾನು ವೀಡಿಯೋ ಮಾಡ್ತಾಯಿದ್ದೆ, ಹಂಗಾಗಿ ನೋಡೋಕ್ಕಾಗಲಿಲ್ಲ. ಆಮೇಲೆ ನಮ್ಮ ಪೂಜಾ ಹೇಳಿದ್ಲು ಚಂದ್ರ ಕಾಣಿಸ್ತು ಅಂತ ಹೇಳ್ಬಿಟ್ಟು. ಅಲ್ಲಿ ಅವರು ನೋಡಿಬಿಟ್ಟು ನಮ್ಮ ಪೂಜಾನೂ ಕ್ಲೀನಾಗಿ ನೋಡಿದ್ಲು, ಅವಳಿಗೆ ಕಾಣಿಸ್ಬಿಡ್ತು. ಹಾಗಾಗಿ ನಾನು ಕೂಡ ನೋಡಿದೆ ಒಂದು 10 ನಿಮಿಷ, ನನಗೆ ಕಾಣಲೇ ಇಲ್ಲ ಗುರು. ಆಮೇಲೆ ಕಾಣಿಸ್ತು. ಎಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲಿ ಕಾಣಿಸ್ತು ಚಂದ್ರ ಕಾಣಿಸ್ತು ಚಂದ್ರ ಕಾಣಿಸ್ತು. ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಮ್ಯಾಲೆ ಐತದ ಮ್ಯಾಲೆ ಚಂದ್ರ ಕಾಣಿಸ್ತು. ಸೊ ಚಂದ್ರ ಕಂಡ್ಮೇಲೆ ಎಲ್ಲ ಕಡೆ ಗಿಜಿ 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 ಅಂತ ಹೇಳಿ ಸೌಂಡ್ ಬರ್ತಾ ಇತ್ತು. ಯಾಕಂದರೆ ಚಂದ್ರ ಕಾಣಿಸ್ತು ಅಂತ ಹೇಳಿ ಅವರು ಕೂಡ ಕೂಗ್ತಾ ಇರ್ತಾರಲ್ವ, ಅದು ಗಿಜಿ ಗಿಜಿ ಅಂತ ಅನಿಸ್ತಾ ಇತ್ತು ಏರಿಯಾಗಳಲ್ಲಿ. ಅದಾದಮೇಲೆ ಅದೇ ಯೂಸ್ವಲಿ ಇದೆಯಲ್ಲ, ಚಂದ್ರ ಕಂಡ ತಕ್ಷಣ ತೆಂಗಿನಕಾಯಿ ಎಲ್ಲ ಹೊಡೆದ್ಬಿಟ್ಟು ಹಣ್ಣುಕಾಯಿ ಎಲ್ಲ ಮಾಡೋದಿದೆಯಲ್ಲ, ನಮ್ಮ ತಂಗಿ ಮಾಡ್ತಾಯಿದ್ಲು, ನಮ್ಮ ಚಿಕ್ಕಮ್ಮ ಕೂಡ ಮಾಡ್ತಾಯಿದ್ರು. ನನಗೆ ಕಾಣಿಸ್ತಾ ಇತ್ತವ, ನನಗೆ ಫಸ್ಟ್ ಕಾಣಿಸ್ತು ನೋಡ್ತೀನಿ ಅಲ್ಲ ಮಾಡಿ ಅವು ಖಾಲಿ ಬೀಳಕ್ ರೆಡಿ ಆಗ್ರಿ. ಹಚ್ಚಿ ಒಂದ್ಸರಿ ನೋಡಿ ಚಂದ್ರ ಕಾಂಡ ಅಲ್ಲಿ ಚಂದ್ರನ ತರ ಪಪ್ಪಿ ತೋರ್ಸು. ಏ ಸರಿಯಾ ಅಯ್ಯೋ ಇದು ಮಂಗಳಾರತಿ ತಗೊಳ್ರಿ. ನಿಧಾನ ಪೂಜಿ ಬಾ. ಸೊ ಚಂದ್ರನೆಲ್ಲ ನೋಡಿಬಿಟ್ಟು ನಮ್ಮ ಅಜ್ಜಿಗೆ ಕಾಲಿಗೆ ಬಿದ್ದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಣ್ಣಕ್ಕೆಲ್ಲ ಮಾಡಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿದ್ವಿ ಎಲ್ಲರೂ ಕೂಡ. ಅದಾದಮೇಲೆ ನಮ್ಮ ಪ್ರೇಮತ್ತೆ ಬಂದಿದ್ದರು. ಎಲ್ಲರೂ ಕೂಡ ಜೊತೆಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ರಿಸಲ್ಟ್ ಬಂತು, ಮತ್ತೆ ಸ್ಟಾರ್ಟ್ ಆಗೈತೆ. ಅದಾದಮೇಲೆ ನಮ್ಮ ಅಜ್ಜಿ ಯಾವುದ್ರ ಬಗ್ಗೆನೋ ಮಾತಾಡ್ತಾ ಇತ್ತು. ಅದನ್ನು ನಮ್ಮ ತಂಗಿಯರು ಕಾಪಿ ಮಾಡಿ ನಮ್ಮ ಅಜ್ಜಿ ಹೆಂಗೆ ಮಾಡ್ತಾಯಿದ್ದ ಹಾಗೆ ಮಾಡ್ತಾಯಿದ್ರು. ಅದನ್ನು ನಾವು ಕೂತ್ಕೊಂಡು, ನಾನು ಮತ್ತು ನಮ್ಮ ಚಿಕ್ಕಮ್ಮ ಕೂತ್ಕೊಂಡು ನೋಡ್ತಾ ಇದ್ವಿ. ನೆಕ್ಸ್ಟ್ ಡೇ ಹೇಗಿದ್ರು ಹೋಳಿಗೆ ಸಾಂಬಾರು ಇತ್ತು ಅಂತ ಹೇಳಿಬಿಟ್ಟು ಪೂರಿನ ಮಾಡ್ತಾಯಿದ್ದೆ. ನಮ್ಮ ಅಜ್ಜಿ ಪೂರಿ ಉತ್ಕೊಡ್ತು, ನಾನು ಕರಿತಾ ಇದ್ದೆ. ಸೊ ಇದಿಷ್ಟು ಈ ಯುಗಾದಿಯ ಬ್ಲಾಗ್ ಕತೆ ಆಗಿತ್ತು. ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಆಲ್.